Praise the Lord. Praise the Lord. So, I bring greetings from our church. May God bless you. And this is the day as all the world, ಅಂದರೆ ಇಡೀ ಲೋಕದಲ್ಲಿ ಪ್ರತಿಯೊಬ್ಬರು ಯೇಸು ಸ್ವಾಮಿ ಪುನರುತ್ಥಾನವಾಗಿ ಎದ್ದುವಂತ ದಿನವನ್ನ ಆಚರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಹೇಳಿದ ಪ್ರಕಾರ ಆತನು ನೀವು ನಾನು ಸಾಯುತ್ತೇನೆ, ಮೂರನೇ ದಿವಸದಲ್ಲಿ ನಾನು ಪುನರುತ್ಥಾನವಾಗಿ ಎದ್ದು ಬರ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಈ ರೀಸನ್ ಆತನು ಪಾಪದ ಕೋಟೆಗಳನ್ನು ಮುರಿದು, ಈ ಲೋಕದ ಎಲ್ಲ ಪಾಪ ಶಾಪಗಳನ್ನು ಮುರಿದು, ಇವತ್ತು ಆತನು ಪುನರುತ್ಥಾನವಾಗಿ ಎದ್ದು ಬಂದಂತ ಇವತ್ತು ದಿನವಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. So I pray that for everyone, those who are watching, those who are sitting in the church, and let God may bless you and help you also to be risen when the second coming of Jesus, ಯಾವಾಗ ಎರಡನೆಯ ಯೇಸು ಸ್ವಾಮಿ ಬರುವ ದಿನಗಳಲ್ಲಿ ನಾವು ಸಹ ಎದ್ದು ಬಂದು ದೇವರನ್ನ ನಾವು ವಂದನೆ ಮಾಡುತ್ತಾ ಆತನಲ್ಲಿ ನಾವು ಸೇರುವಂತರಾಗಿರಬೇಕೆಂಬುದಾಗಿ ನಾನು ಎಲ್ಲರಿಗೆ ನಾನು ಕೇಳಿಕೊಳ್ಳುವಂತನಾಗಿದ್ದೇನೆ. ಆಮೆನ್. ಸೊ ಈಗ ನಾವು ಸ್ವಲ್ಪ ವಾಕ್ಯಗಳನ್ನ ದೇವರ ವಾಕ್ಯದಿಂದ ನಾವು ಕಲಿತುಕೊಳ್ಳುವಂತರಾಗಿದ್ದೇವೆ. ದೇವರ ವಾಕ್ಯ ಅನೇಕವಾದಂತಹ ವಾಕ್ಯಗಳು ನಮ್ಮ ಮಧ್ಯದಲ್ಲಿ ದೇವರು ಹೇಳದ ಪ್ರಕಾರ. ಸೊ ಟುಡೇ the word, the resurrection, the power of resurrection, ಅಂದ್ರೆ ಪುನರುತ್ಥಾನವಾಗಿರುವಂತ ಆ ಶಕ್ತಿ, ಆ ಯೇಸುವಿನ ನಾಮ, ಬಿಡುಗಡೆ ನಾಮ, ಇಡೀ ಲೋಕದ ಜಾತಿಗೋಸ್ಕರ ತನ್ನನ್ನೇ ತಾನು ಸಮರ್ಪಿಸಿಕೊಂಡವನಾಗಿ ಈ ಲೋಕಕ್ಕೆ ಬಂದು ಒಪ್ಪಿಸಿಕೊಂಡವನಾಗಿ ಮತ್ತೆ ಪುನಃ ಇವತ್ತು ಮೂರನೇ ದಿನದಲ್ಲಿ ಆತನು ಪುನರುತ್ಥಾನವಾಗಿ ಎದ್ದು ಬಂದಂತ ದಿನವಾಗಿದೆ. ಆಮೆನ್, ಹಲ್ಲೆಲೂಯಾ. ಅದಕ್ಕೆ we need to be rejoice in the Lord. ನಾವು ಕ್ರಿಸ್ತನಲ್ಲಿ ನಾವೆಲ್ಲರೂ ಸಂತೋಷವುಳ್ಳರಾಗಿರಬೇಕು. ಸೊ ದೇವರ ವಾಕ್ಯವನ್ನು ನಾನು ಹೇಳುವಂತದ್ದೇನೆ, the resurrection of Christ, ಅಂದ್ರೆ the fulfillment of Old Testament, ಹಳೆಯ ಒಂದು ದೇವರ ಒಡಂಬಡಿಕೆಯನ್ನ ಪರಿಪೂರ್ಣ ಮಾಡುವಂತಹ ವಿಷಯ ಇವತ್ತು ಯೇಸು ಸ್ವಾಮಿ ಪುನರುತ್ಥಾನವಾಗಿ ಬಂದಂತ ಕಾರ್ಯವಾಗಿದೆ. ಪ್ರಿಯರೇ, ಯೆಶಾಯನ ಬರೆದ ಗ್ರಂಥ 26ನೇ ಅಧ್ಯಾಯ 19ನೇ ವಚನ, the fulfillment of Old Testament ಎಂಬುದಾಗಿ ನಾವು ಹೇಳ್ತೇವೆ. ಯೆಶಾಯ ಬರೆದ ಗ್ರಂಥ 26ನೇ ಅಧ್ಯಾಯ 19ನೇ ವಚನ ಯಾರಾದರೂ ಓದಿಕೊಳ್ಬೇಕೆಂಬುದಾಗಿ ನಾನು ಕೇಳುವಂತನಾಗಿದ್ದೇನೆ. ದಯಮಾಡಿ ಯಾರಾದರೂ ಓದಿ. ಓಕೆ, ಸ್ವಲ್ಪ ಜೋರವಾಗಿ ಹೇಳಿ, ಮೈಕಲ್ಲಿ ಹೇಳಿ. ಬೇಗ ಬೇಗ. ನನ್ನವರ ಹೆಣಗಳು ಜೀವದಿಂದಲೂ ಮಣ್ಣಿನಲ್ಲಿ ಪವಳಿಸಿರುವವರೇ, ಎಚ್ಚೆತ್ತು ಹರ್ಷಧ್ವನಿ ಗೈಯಿರಿ. ಯೆಹೋವನೇ, ನೀನು ಸುರಿಯುವ ಒಬ್ಬನೆಯ ಜ್ಯೋತಿ ತೀರ್ಣವಾದದ್ದು ಭೂಮಿಯ ಸತ್ತವರನ್ನು ಹೊರಡಿಸುವರು. ಹಲ್ಲೆಲೂಯಾ. ನೋಡಿ, ಮೃತರಾದ ನಿನ್ನ ಜನರು ಬದುಕುವರು, ನನ್ನವರ ಹೆಣಗಳು ಜೀವಂತಿರುವವು, ಮಣ್ಣಿನಲ್ಲಿ ಪವಳಿಸಿರುವವರೇ, ಎಚ್ಚೆತ್ತು ಹರ್ಷವನ್ನು ಗೈಯಿರಿ. ಯಾಕಂದ್ರೆ ಯೆಹೋವನು ನೀನು ಸುರಿಯುವ ಇಬ್ಬನಿಯು ಜ್ಯೋತಿರ್ಮಯವಾದದ್ದು, ಭೂಮಿಯು ಸತ್ತವರನ್ನ ಹೊರಪಡಿಸುವುದು ಎಂಬಂತಹ ವಿಷಯ. ಇದು ಒಡಂಬಡಿಕೆಯಲ್ಲಿ ದೇವರ ವಿಷಯವಾಗಿ ಆಲ್ರೆಡಿ ಒಡಂಬಡಿಕೆಯನ್ನು ಫುಲ್ಫಿಲ್ ಮಾಡುವಂತ ವಿಷಯವಾಗಿ ಇಲ್ಲಿ ಬರೆಯುವಂತಹ ವಿಷಯಗಳನ್ನ ನಾವು ನೋಡಿಕೊಳ್ಳುತ್ತೇವೆ. ಇದೇ ಯೆಶಾಯನ ಬರೆದ ಗ್ರಂಥ 14ನೇ ಅಧ್ಯಾಯ ಅಲ್ಲಿ 9ನೇ ವಚನದಿಂದ 11 ವಚನಗಳಲ್ಲಿ ನಾನು ಓದುವಾಗ 3 ವಿಷಯಗಳು ನಮಗೆ ಅಲ್ಲಿ ಕಾಣಿಸಲ್ಪಡುತ್ತೆ. 14ನೇ ಅಧ್ಯಾಯ ಅಲ್ಲಿ 9ರಿಂದ 11 ವಚನಗಳು. ಆ ಶಾನಗಳು ತೋಟಗಳಿಂದ ತೊಲಗಿವೆ,
ದ್ರಾಕ್ಷಿಯ ತೋಟಗಳಲ್ಲಿ ಉತ್ಸಾಹದಲ್ಲಿಯೂ ಉಲ್ಲಾಸದ ಅರ್ಭಟವೂ ಇರುವುದಿಲ್ಲ. ತುಳಿಯುವರು ತೋಟಗಳಲ್ಲಿ ದ್ರಾಕ್ಷಾರಸವನ್ನು ತುಳಿದು ತೆಗೆಯುವುದಿಲ್ಲ. ಅಕ್ಕುಗಳನ್ನ ನಿಲ್ಲಿಸಿಬಿಟ್ಟಿದ್ದೇನೆ. ಆದ್ದರಿಂದ ಮೋವಾಬಿನ ನಿಮಿತ್ತ ನನ್ನ ಹೃದಯವು ಕೆರೆಸಿನ ನಿಮಿತ್ತ ನನ್ನ ಅಂತರವು ಕಿನ್ನರಂತೆ ಅಲ್ಲಿಯೂ ನಡೆಯುತ್ತದೆ ಎಂಬುದಾಗಿ ಇಲ್ಲಿ ಅನೇಕವಾದಂತಹ ವಿಷಯಗಳನ್ನ ನಾವು ಇಲ್ಲಿ ನೋಡಿಕೊಳ್ಳುತ್ತಾ ಇದ್ದೇವೆ. ದೇವರ ವಾಕ್ಯ ಏನ್ ಹೇಳ್ತದೆ ಅಂದ್ರೆ 3 ವಿಷಯಗಳು. ರೆಸ್ಟ್ ಇನ್ ಪೀಸ್, ರೆಸ್ಟ್ ಇನ್ ವಾಟ್, ಆಮೇಲೆ ಎರಡನೇದಾಗಿ ನಾವು ನೋಡ್ತೇವೆ ಹೋಲಿ ಒನ್ ಲೈಫ್, ದೆನ್ ಮೂರನೇದು ಪೀಸ್ಫುಲ್ ಲೈಫ್ ಎಂಬುದಾಗಿ 3 ವಿಷಯಗಳನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಅದೇ ರೀತಿಯಾಗಿ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಬಹಳ ಉನ್ನತವಾದಂತಹ ವಾಕ್ಯ. ರಿಸರೆಕ್ಷನ್ಸ್ ಅಂದ್ರೆ ಇವತ್ತು ಯೇಸು ಸ್ವಾಮಿ ನಮಗೋಸ್ಕರ ಹುಟ್ಟಿ ಬಂದಿರುವಂತಹ ವಿಷಯವಾಗಿ ಇಲ್ಲಿ ಬರೆಯಲ್ಪಟ್ಟಂತ ಕಾರ್ಯಗಳನ್ನ ನಾವು ನೋಡ್ತಾ ಇದ್ದೇವೆ. ಯಾರಾದರೂ ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ ಅಲ್ಲಿ ನಾವು ಓದಿಕೊಳ್ಳೋಣ 1ನೇ ವಚನದಿಂದ ಬೇಗ. ಸಬ್ಬತ್ ದಿನದ ಆದ ಮೇಲೆ ವಾರದ ಮೊದಲನೆಯ ದಿವಸ ಬೆಳಗಾಗುವಾಗ ಮೊದಲಾದ ಮರಿಯಳು ಆ ಬೇರೆ ಮರಿಯಳು ಸಮಾಧಿಯನ್ನು ನೋಡುವುದಕ್ಕೆ ಬಂದರು. ಆಗ ಮಹಾಭೂಕಂಪವಾಯಿತು. ಕರ್ತನ ದೂತನು ಆಕಾಶದಿಂದ ಇಳಿದು ಬಂದು ಆ ಕಲ್ಲನ್ನು ಬಾಗಿಲಿನಿಂದ ಉರುಳಿಸಿ ಅದರ ಮೇಲೆ ಕೂತುಕೊಂಡನು. ಅವನ ಮುಖಭಾಗವು ಮಿಂಚಿನಂತೆ ಇತ್ತು. ಅವನ ಉಡುಪು ಹಿಮದಂತೆ ಬೆಳ್ಳಗಿತ್ತು. ಕಾವಲುಗಾರರು ಅವನಿಗೆ ಹೆದರಿ ನಡುಗಿ ಸತ್ತವರ ಹಾಗಾದರು. ಆಗ ದೂತನು ಆ ಹೆಂಗಸರಿಗೆ, ನೀವು ಹೆದರಬೇಡಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ಯೇಸುವನ್ನು ಹುಡುಕುತ್ತಿದ್ದಾರೆಂದು ಬರೆಯಿರಿ. ಆತನು ಇಲ್ಲಿಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಹಲ್ಲೆಲೂಯಾ. ತಾನು ಹೇಳಿದಂತೆ ಎದ್ದಿದ್ದಾನೆ. ವಾಟೆವರ್ ಹಿ ಹ್ಯಾಸ್ ಸ್ಪೋಕನ್, ವಾಟೆವರ್ ದ ಓಲ್ಡ್ ಟೆಸ್ಟಿಮೆಂಟ್ ಅಂದ್ರೆ ಹಳೆ ಒಡಂಬಡಿಕೆಯಲ್ಲಿ ಹೇಳಿದ ಪ್ರಕಾರ ಆತನು ತಿರುಗಿ ಎದ್ದು ಬಂದಿದ್ದಾನೆ. ಯೇಸು ಸ್ವಾಮಿ ಹೇಳಿದ್ದನ್ನ ಆತನು ಮಾಡಿ ಮುಗಿಸಿದ್ದಾನೆ. ಆತನಿಗೆ ದೇವರ ವಾಕ್ಯ ಹೇಳ್ತದೆ. ಪ್ರೇರೆ ನಾವು ಕೊನೆ ಗುಡ್ ಫ್ರೈಡೆಯಲ್ಲಿ ನಾವು ದೇವರ ವಾಕ್ಯಗಳನ್ನ ನೋಡಿದ್ವಿ. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ ಅಲ್ಲಿ ನೋಡಿದ್ವಿ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಅಲ್ಲಿ ಬರೆಯಲ್ಪಟ್ಟಿದೆ ನೋಡಿ. ಅವರು ಯೋಹಾನ ಬರೆದ ಸುವಾರ್ತೆ 10:18 ಬೇಗ ಓದಿ. 10:17 ಬೇಗ ಓದಿ. ನಾನು ತಿರುಗಿ ಹುಡುಕಬೇಕೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಏನು ಹೇಳುತ್ತದೆ? ನನ್ನಷ್ಟಕ್ಕೆ ನನಗೆ ಮಾತ್ರ ಅಧಿಕಾರ ಉಂಟು ಪ್ರಾಣ ಕೊಡುವುದಕ್ಕೆ, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಇದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ ಏನೆಂಬುದಾಗಿ ಹೇಳಿದಾದ್ರೆ, ಮುಂಚಿತವಾಗಿ ಹೇಳಿದಂತ ಆತನು ಈ ಲೋಕಕ್ಕೆ ಆತನು ಬಂದವನಾಗಿ ಮನುಷ್ಯನ ಪಾಪಗಳನ್ನ ನಿಮಿತ್ತವಾಗಿ ಆತನು ಬಂದು ನಾನು ಪ್ರಾಣವನ್ನ ಕೊಡುತ್ತೇನೆ ಮತ್ತು ಅದನ್ನ ತಿರುಗಿ ನಾನು ಪಡೆದುಕೊಳ್ಳುತ್ತೇನೆ. ಹಲ್ಲೆಲೂಯಾ. ಅಂದ್ರೆ he has the ultimately the power, ಅದೇ ರಿಸರ್ವೇಶನ್ ಪವರ್. ಆತನಿಗೆ ಮಾತ್ರ ಬಲ ಶಕ್ತಿ ಇದೆ ಮರಣದಿಂದ ಎದ್ದು ಬರುವುದಕ್ಕೋಸ್ಕರ. ಹಲ್ಲೆಲೂಯಾ. ಯಾರು ಆತನನ್ನು ನಂಬುತ್ತಾರೋ, ಯಾರು ಆತನನ್ನು ನಂಬುತ್ತಾರೋ, ಆತನ ಹೆಸರಿನಲ್ಲಿ ಅಂಗೀಕಾರ ಮಾಡಿಕೊಳ್ಳುತ್ತಾರೋ ಅವರು ಸಹ ಯೇಸುವಿನಲ್ಲಿ ಎದ್ದು ಬರುತ್ತಾನೆ. ಅಂದ್ರೆ ಈ ಶಕ್ತಿ, ರಿಸರೆಕ್ಷನ್ ಶಕ್ತಿ, ಪುನರುತ್ಥಾನವಾದಂತಹ ಶಕ್ತಿ ಒಬ್ಬನಿಗೆ ಕೊಡಲ್ಪಟ್ಟಿದೆ. ಆತನಿಗೆ ಮಾತ್ರ ಅಧಿಕಾರ ಉಂಟು. ಸಾಯುವ
ತನ್ನ ಜೀವನವನ್ನೇ ಅದನ್ನು ಕೊಟ್ಟವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಇವತ್ತು ಪುನರುತ್ಥಾನ. He is the reason. He has conquered the death. ಆತನು ಮರಣವನ್ನು ಜಯಿಸಿದ್ದಾನೆ. ಯಾಕಂದ್ರೆ ಅಧಿಕಾರ ಮಾತ್ರ ದೇವರಲ್ಲಿರುವುದು ಸಾಧ್ಯ. ಆತನು ದೇವರಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದ್ರೆ the word I have written like this. ನನ್ನ ಈ the significance of the Christ resurrection ಎಂಬುದಾಗಿ, ಅಂದ್ರೆ ಯೇಸುವಿನಲ್ಲಿ ಇರುವಂತ ಆ ಸಿಗ್ನಿಫಿಕೆಂಟ್ ಅಥವಾ ದೇವರ ವಾಕ್ಯ ಈ ಪುನರುತ್ಥಾನ ವಿಷಯ ಎಂಬುದಾಗಿ ಹೇಳಿದಾದ್ರೆ ನಾನು ಮೊದಲೇದಾಗಿ ಬರೆಯುವಂಥದ್ದು, Jesus resurrection means that his sacrificial death on the cross was sufficient and therefore our sins can be forgiven. ಅರ್ಥಾತ್ ಈಗ ಯೇಸು ಸ್ವಾಮಿಯ ಆ ಪುನರುತ್ಥಾನ, ಆತನ ಒಂದು ತ್ಯಾಗ, ತನ್ನ ಜೀವವನ್ನೇ ಮುಡುಪಾಗಿರುವಂತ ಒಂದು ತ್ಯಾಗ ಕಲ್ವಾರಿ ಕ್ರೂಜಲ್ಲಿ, ಅದು ನಮ್ಮ ಜನರ ಲೋಕದ ಪಾಪವನ್ನ ಉದ್ಧಾರ ಮಾಡಿ ನಮಗೆ ಕ್ಷಮಾಪಣೆ ಕೊಟ್ಟಿದೆ. ಹಲ್ಲೆಲೂಯಾ. ಅರ್ಥ ಆಗ್ತದೆ? He already has washed our sins and forgiven our sins. ಅರ್ಥ ಆಗ್ತದೆ? ಆತನು ಆಲ್ರೆಡಿ ನಮ್ಮ ಪಾಪಗಳನ್ನು ಕ್ಷಮಿಸಿ ಆತನು ಪುನರುತ್ಥಾನವಾಗಿ ಎದ್ದು ಬಂದಿದ್ದಾನೆ. ಯಾಕಂದ್ರೆ ನಿಮಗೆ ಮುಂದೆ ಯಾವ ಮರಣ ಇಲ್ಲ, ನಿಮಗೆ ನಿತ್ಯ ಜೀವ ಇದೆ. ಯಾರು ಯೇಸುವನ್ನು ನಂಬಿಕೊಳ್ಳುತ್ತಾರೋ ಅವರಿಗೆ ಪುನರುತ್ಥಾನವಿದೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯಗಳಿಂದ ನಾವು ಕಲಿಸಿಕೊಳ್ಳುತ್ತಾ ಇದ್ದೇವೆ. 1 ಕೊರಿಂಥ 15ನೇ ಅಧ್ಯಾಯ 3-4ನೇ ವಚನ ಓದಿ. 1 ಕೊರಿಂಥ 15ನೇ ಅಧ್ಯಾಯ 3-4ನೇ ವಚನ. 1 ಕೊರಿಂಥ 15ನೇ ಅಧ್ಯಾಯ 3 ಮತ್ತು 4ನೇ ವಚನ. ದೇವರು ಬಹಳ ಇಲ್ಲಿ ನಮಗೆ, ನಾನು ನಿಮಗೆ ತಿಳಿಸಿದ ಮೊದಲನೇ ಸಂಗತಿಗಳೊಳಗೆ ಒಂದು ಸಂಗತಿಯನ್ನ ನಿಮಗೆ ತಿಳಿಸಿಕೊಟ್ಟೆನು, ಅದು ನಾನು ಸಹ ಕಲಿತುಕೊಂಡಿದ್ದೇನೆ. ನೋಡಿ, ನಿಮಗೆ ತಿಳಿಸಿಕೊಟ್ಟಿದ್ದೇನೋ ಅದು ನಾನು ಸಹ ಕಲಿತುಕೊಂಡಿದ್ದೇನೆ. ಅದೇನೆಂದರೆ, ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು, ಮುಂತಿಳಿಸುವ ಅಂದ್ರೆ ಈ ಶಾಸ್ತ್ರವು ಅಳವಡಿಕೆ ತಿಳಿಸಿದ ಪ್ರಕಾರ ಈ ಕ್ರಿಸ್ತನು ಏನ್ ಮಾಡ್ತಾ ಇದ್ದಾನೆ, ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತನು. ಹಲ್ಲೆಲೂಯಾ. ಯಾರಿಗೋಸ್ಕರ? ನಾನು ನೀನು ಮಾಡಿದ ಪಾಪಗಳನ್ನ ನಿವಾರಣೆ ಮಾಡೋದಕ್ಕೋಸ್ಕರ, ಈ ಪಾಪಗಳಿಂದ ಬಿಡುಗಡೆ ಕೊಡೋದಕ್ಕೋಸ್ಕರ, ನನ್ನನ್ನ ನಿನ್ನನ್ನ ಶುದ್ಧಿ ಮಾಡಿಕೊಳ್ಳೋದಕ್ಕೋಸ್ಕರ, ನನ್ನನ್ನ ನಿನ್ನನ್ನ ಪರಲೋಕ ರಾಜ್ಯಕ್ಕೆ ಕರೆದುಕೊಂಡು ಹೋಗೋದಕ್ಕೋಸ್ಕರ ಆತನು ಏನ್ ಮಾಡಿದನು, ತನ್ನ ಈ ಪಾಪಗಳಿಗೋಸ್ಕರ ನಿವಾರಣೆಗೋಸ್ಕರ ಆತನು ಕ್ರೂಜೆಯಲ್ಲಿ ಸತ್ತನು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಆಮೇಲೆ ನೋಡಿ, ಸತ್ತನು, ಹೂಣಲ್ಪಟ್ಟನು, ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಹೂಣಲ್ಪಟ್ಟನು. ನಾವು ನೋಡಿದ್ವಿ ಗುಡ್ರಾಡಲ್ಲಿ, ನಮ್ಮೆಲ್ಲರಿಗೋಸ್ಕರ ಆತನ ಕ್ರೂಜಲ್ಲಿ ನಮ್ಮ ಪಾಪಗಳ ನಿಮಿತ್ತವಾಗಿ ಸಾಯಬೇಕಾಗಿತ್ತು. ಆತನು ಬಿಡುಗಡೆಯನ್ನು ಕೊಟ್ಟು ಆತನು ಹೂಣಲ್ಪಟ್ಟರು. ಅದೇ ನಾವು ಓದಿದ್ವಿ 28ನೇದಲ್ಲಿ. ಆ ಸಮಾಧಿಯಲ್ಲಿ ಹೋಗಿ ಅಲ್ಲಿ 19ನ ಇರುವಂತ ಯೋಸೇಫನು ಹೋಗಿ ಇಲ್ಲ ಆತನು ಕೇಳ್ತಾರೆ, ಅಯ್ಯ ನನಗೆ ಈ ಇರುವಂತ ಯೇಸುವಿನ ದೇಹವನ್ನ ನನಗೆ ಕೊಡು, ನಾನು ಸಮಾಧಿ ಮಾಡುತ್ತೇನೆ ಎಂಬುದಾಗಿ ಆತನು ಹೋಗುವಾಗ ಅಲ್ಲಿ ಪಂಚಾಯತ್ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಎಲ್ಲಿ ದೇವರು ಆತನು ಮುಚ್ಚಿದ ಹೇಳಿದ ಪ್ರಕಾರ 3ನೇ ದಿವಸದಲ್ಲಿ ಎದ್ದು ಬರ್ತಾನೆ ಎಂಬುದಾಗಿ ಹೇಳಿ ಅವರು ಪಿಲಾತನಿಗೆ ಹೋಗಿ ಹೇಳ್ತಾ ಇದ್ದಾರೆ, ಪಿಲಾತನೇ ಏನೋ ಅವನ ಶಿಷ್ಯರು ಅಥವಾ ಯಾರೋ ಬಂದು ಆತನ್ನು ಕದ್ದುಕೊಂಡು ಹೋಗ್ಬೋದು, ಆಮೇಲೆ ಹೇಳ್ಬೋದು ಆತನು ಜೀವಿತವಾಗಿದ್ದಾರೆ ಎಂಬುದಾಗಿ. ಅದಕ್ಕೆ ನೀವೇನ್ ಮಾಡು, ಅಲ್ಲಿ ಕಾವಲಾಗಿರುವುದು ಜನರನ್ನ. ಅದಕ್ಕೆ ಪಿಲಾತನ ಹೋಗಿ ನೀವು ಹೇಳಿದ ಹಾಗೆ ನಾನು ಏನ್ ಮಾಡ್ತೀನಿ, ಸೈನಿಕರನ್ನ ಕಾವಲಾಗಿರ್ತಾ ಇದ್ದೀನಿ. ಅಲ್ಲಿ ದೊಡ್ಡ ಕಲ್ಲುಗಳನ್ನು ಉರುಳಿಸಿ ಅದನ್ನ ಸ್ವಚ್ಛವಾಗಿ ಇಟ್ಟು ಆತನು ಅಲ್ಲಿ ಕಾವಲಾಗಿಟ್ಟನು ಸೈನಿಕರನ್ನ ಎಂಬುದಾಗಿ ನೋಡ್ತಾನೆ. ಅದು ದೇವರು ಹೇಳಿದ ಪ್ರಕಾರ ಅದೇ ಸಬ್ಬತ್ ದಿನದಾದ ಮೊದಲನೇ ದಿನ, ವಾರದ ಮೊದಲನೇ ದಿನದಲ್ಲಿ ನನ್ನ ಯೇಸು ಸ್ವಾಮಿ ನಾವು ನೋಡ್ತಾ ಇದ್ದೇವೆ. ಅದು ಉಳಿಸಲ್ಪಟ್ಟಂತ ಆ ಕಲ್ಲು ಬಂಡೆಗಳು, ಮುಚ್ಚಲ್ಪಟ್ಟಂತ ಕಲ್ಲು ಬಂಡೆಗಳು, ಅಲ್ಲಿ ದೇವದೂತರನ್ನು ಕಾಣಿಸಿಕೊಂಡು ಅಲ್ಲಿ ಆ ಕಲ್ಲನ್ನ ತೆರೆಯಲಿ, ಅದು ತೆರೆಯಲ್ಪಟ್ಟಿದೆ. ಅಲ್ಲಿ
ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆ ಅಧಿಕಾರವನ್ನು ಯೇಸುವಿನಲ್ಲಿ ಮಾತ್ರ ಇದೆ. ಈ only has that power. Hallelujah. ಸೊ ಅದಕ್ಕೆ ಪ್ರಿಯರೇ, ದೇವರ ರಚನೆ ಅಲ್ಲಿ ದೇವರು ಸ್ಪಷ್ಟವಾಗಿ ಆಗಿರುವಂತ ಮಕ್ಕಳು ಮನೆಗಳಿಗೆ ಹೇಳ್ತಾನೆ, ನೀನು ಹುಡುಕುವುದರಿಲ್ಲ, ಆತನು ಎದ್ದಿದ್ದಾನೆ. ಈ ಇಸ್ ದ ರೀಸನ್. ಆತನು ಪುನರುತ್ಥಾನವಾಗಿ ಎದ್ದು ಬಂದಿದ್ದಾನೆ. ಹೇಳಿದ ಪ್ರಕಾರ, ಶಾಸ್ತ್ರ ಹೇಳಿದ ಪ್ರಕಾರ, ಆತನು ಮುಂಚಿತವಾಗಿ ನುಡಿದ ಪ್ರಕಾರ ದೇವರು ಏನು ನುಡಿತಾನೋ ಅದನ್ನು ಮಾಡ್ತಾನೆ. ದೇವರು ಏನು ವಾಗ್ದಾನ ಮಾಡ್ತಾನೋ ಅದನ್ನು ಮಾಡ್ತಾನೆ. ಒಂದು ವೇಳೆ ದೇವರು ಹಳೆ ಒಡಂಬಡಿಕೆಯಲ್ಲಿ ನಮಗೋಸ್ಕರ ಮುಂಚಿತವಾಗಿ ಒಬ್ಬ ಮೆಸ್ಸಿಯನು ಬರ್ತಾನೆ, ನಿಮ್ಮ ಸಕಲವಾದ ಪಾಪಗಳಿಗೋಸ್ಕರ ನಿವಾರಣೆ ಮಾಡಿಕೊಳ್ಳುತ್ತಾರೆ. ಆತನು ತನ್ನನ್ನೇ ತಾನು ತಗ್ಗಿಸಿಕೊಳ್ಳುತ್ತಾನೆ, ಆತನು ಕ್ರೂರ ಹಾಕುತ್ತಾನೆ. ಆತನು ಹೇಳಿದ ಪ್ರಕಾರ ಮೂರನೇ ದಿವಸ ಆತನು ಎದ್ದು ಮರಣವನ್ನು ಜಯಿಸಿ ಆ ಪಾತಾಳಕ್ಕೆ ಹೋಗಿ ಊಟಲಿಟ್ಟಿದ್ದಂತ ಜಯಿಸಿ ಆತನು ಮೃತ್ಯುಂಜಯನಾಗಿ ಎದ್ದು ಬರುತ್ತಾನೆ. ಹಲ್ಲೆಲೂಯಾ. ಯಾವ ಜನರು, ಯಾವ ದೇವರು ಆ ಮರಣ ಕೊಂಡಿಯನ್ನು ಮುರಿದು ಜಯಿಸಿದ್ದಾರೆ? ಒಬ್ಬನೇ ಲೋಕದಲ್ಲಿ ನನ್ನನ್ನು ನಿನ್ನನ್ನು ಸೃಷ್ಟಿ ಮಾಡಿದಂತ ಸರ್ವಶಕ್ತನಾಗಿರುವಂತ ನಮ್ಮ ಯೇಸು ಸ್ವಾಮಿ. ಹಲ್ಲೆಲೂಯಾ. ಅದಕ್ಕೆ ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಆತನನ್ನು ಮೂನಿಟ್ಟರು, ಆದ್ರೆ ಏನಾಯ್ತು? ಶಾಸ್ತ್ರದ ಪ್ರಕಾರ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಅದನ್ನ ನಾವು ಇವತ್ತು ದೇವರನ್ನ ನಾವು ಕೊಂಡಾಡುವಂತರಾಗಿದ್ದೇವೆ ಪ್ರೇರೆ. ಅದಕ್ಕೆ ದೇವರು ನಮ್ಮ ಪಾಪಗಳ ನಿಮಿತ್ತವಾಗಿ ಅದನ್ನು ಸತ್ತು ಉಣ್ಣಲ್ಪಟ್ಟು ಬಿಡುಗಡೆ ಕೊಟ್ಟು ಇವತ್ತು ಮೃತ್ಯುಂಜಯನಾಗಿದ್ದಾನೆ. ಎರಡನೇ ವಿಷಯ, the death is defeated once and for all. Hallelujah. ಎರಡನೇ ವಿಷಯ ನಾನು ಮಾತನಾಡೋದೇನೆಂದ್ರೆ, death is defeated. ಈ ಮರಣ ಏನು ಹೇಳ್ತಾರೆ ಕನ್ನಡದಲ್ಲಿ? ಡಿಫೀಟೆಡ್ ಅಂದ್ರೆ ಸೋಲಿಸಿಬಿಟ್ಟು, ಮರಣವನ್ನು ಜಯಿಸಿದ. Hallelujah. He defeated once and for all. Hallelujah. ಒಂದೇ ಸಾರಿ ಯಾರು ನೀವು ಯೇಸುವನ್ನು ನಂಬುತ್ತೀರೋ, ಅದಕ್ಕೆ ದೇವರ ವಾಕ್ಯವನ್ನು ನೋಡ್ತೇವೆ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ಆತನೊಬ್ಬ ಒಬ್ಬನಾದ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಪಡೆಯಬೇಕೆಂಬುದಾಗಿ ಒಂದೇ ಸಾರಿ become atonement ಎಂಬುದಾಗಿ ಹೇಳುತ್ತೇವೆ. ಈ become a sacrificial for us, for our sins ಎಂಬುದಾಗಿ ನಾವು ಹೇಳುತ್ತೇವೆ. ನಾನು ನೀನು ಮಾಡಿದ ಅನ್ಯಾಯ ಪಾಪಿ ಯಜ್ಞ ಕೊಡೋದಕ್ಕೋಸ್ಕರ ಆತ ಒಬ್ಬನೇ ಒಂದೇ ಸಾರಿ ಪ್ರತಿಯೊಂದು ಜನಕ್ಕೋಸ್ಕರ ತನ್ನ ರಕ್ತವನ್ನು ಸುರಿಸಿ ಆತನ ಕೊಂಡೆಗಳ ಪಾಪದ ಕೊಂಡೆಗಳನ್ನು ಮುರಿದು ಪಾತಾಳಕ್ಕೆ ಹೋಗಿ ಆತನು ಆ ಊರಲ್ಪಟ್ಟಂತ ಎಬ್ಬಿಸಿ ಪುನರುತ್ಥಾನವಾಗಿ ಎದ್ದು ಬಂದು, ನಾನು ಎದ್ದು ಬಂದಿದ್ದೇನೆ, ಇನ್ನು ಮುಂದೆ ನಿನಗೆ ಯಾವ ಮರಣವೂ ನಿನ್ನನ್ನು ಸೋಲಿಸುವುದಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಯಾರು ಯೇಸುವನ್ನು ನಂಬಿದ್ದಾರೋ ನಿನಗೆ ಮರಣ ಸೋಲಿಸುವುದಕ್ಕಾಗುವುದಿಲ್ಲ. ಯಾರು ಯೇಸುವನ್ನು ನಂಬಿದ್ದಾರೋ ಅವರು ಕ್ರಿಸ್ತನಲ್ಲಿ ಎದ್ದಲ್ಪಡುತ್ತಾರೆ. ಹಲ್ಲೆಲೂಯಾ. ದಟ್ ಈಸ್ ದ ರಿಸರೆಕ್ಷನ್. ಅದೇ ಪುನರುತ್ಥಾನವಾಗಿರುವಂತ ಶಕ್ತಿ ಎಂಬುದಾಗಿ ಮೂರನೇ ನಾವು ನೋಡುತ್ತೇವೆ. ಸೊ ಅನೇಕ ವಾಕ್ಯಗಳನ್ನು ನಾವು ಹಾಗೆ ಈ ದೇವರ ವಾಕ್ಯಗಳನ್ನು ನಾವು ಕಲ್ಕೊಂಡು ಬರುವಾಗ ಸುಮಾರು ವಿಷಯಗಳು ದೇವರು ನನಗೆ ಇಲ್ಲಿ ಎರಡು ವಿಷಯ ನಮಗೆ ಕಲ್ತ್ಕೊಂಡಿದ್ದೇವೆ. ಇಲ್ಲಿ ಇನ್ನೊಂದು ಹಾಗೆ ನಾವು ಓದ್ತಾ ಇರುವಾಗ ದೇವರ ವಾಕ್ಯ ಏನ್ ಹೇಳ್ತಾ ಇದೆ ಅಂತ ಹೇಳಿದಾಗ, ಓಕೆ, ರೋಮ ಬರುವ ಪಕ್ಷಕ್ಕೆ 6ನೇ ಅಧ್ಯಾಯ 1ರಿಂದ 4 ವಚನ. ರೋಮನ್ 6 chapter 1 to 4. ಬೇಗ ಬೇಗ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ
ಹಲ್ಲೆಲೂಯಾ. ನೋಡಿ ಇಲ್ಲಿ ವಿಷಯ ಅಂತ ಹೇಳುವಂತ ವಿಷಯ ಏನಂತಂದ್ರೆ, ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತರಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದ ಹೊಸಬರಾಗಿ ನಡೆದುಕೊಳ್ಳಬೇಕು. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆಯಾ? ಯೇಸು ಸ್ವಾಮಿ ಸತ್ತಲ್ಪಟ್ಟು ತಂದೆಯ ಮಹಿಮೆಯಿಂದ ಆತನು ಹೇಗೆ ಎಬ್ಬಿಸಲ್ಪಟ್ಟನು, ನಾವು ಕೂಡ ಆತನ ಜೀವನದಲ್ಲಿ ಕರ್ತನಲ್ಲಿ ಹೊಸಬರಾಗಿರಬೇಕು. ಹಲ್ಲೆಲೂಯಾ. We should be a new creation. ಆಲ್ರೆಡಿ ಪಾಪ ನಮ್ಮಿಂದ ತೊಲಗೋಗ್ಬಿಟ್ಟು ಬೇಕಾದ ದೇವರು ಪುನರುತ್ಥಾನವಾಗಿ ಎದ್ದು ಬಂದ. ಅದಕ್ಕೆ ನಾವು ಆತನ ಜೀವನದಲ್ಲಿ ಪಾಲ್ಗೊಳ್ಬೇಕು. ಅಂದ್ರೆ ಯೇಸುವಿನ ಸತ್ಯಾರ್ಥದಲ್ಲಿ ಯೇಸುವಿನಲ್ಲಿ ನಾವು ಹೊಸವರಾಗಿ ಆತನ ರಕ್ತದಿಂದ ತೊಳೆಯಲ್ಪಟ್ಟರೆ ಎವ್ರಿಥಿಂಗ್ ಇಸ್ ಪಾಸ್ಟ್. ಅಂದ್ರೆ ನೋಡಿ, ಕೊರಿಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ ಓದಿ ಹೆಚ್ಚಿನ. ಈಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿ ಓದಿ ಬೇಕು ಓದಿ. ಕೊರಿಂಥ ಬರೆದ ಪತ್ರಿಕೆ 5ನೇ ಅಧ್ಯಾಯ 17ನೇ ವಚನ. ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಆತನು ನೂತನ ಸೃಷ್ಟಿಯಾದನು. ಈಗೋ ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಹಲ್ಲೆಲೂಯಾ. ಅದು ದೇವರ ವಾಕ್ಯ ಹೇಳ್ತಾ ಇದೆ ಏನಂದ್ರೆ, ನಾವು ಕ್ರಿಸ್ತನಲ್ಲಿ ಪಾಲ್ಗೊಳ್ಳಲಾಗಿದ್ವಿ. ಆತನ ಜೀವನದಲ್ಲಿ ನಾವು ಬೆಳೆದು ಹೊಸಬರಾಗಿ ಹುಟ್ಟಿ ಹಳೆಯದನ್ನೆಲ್ಲವನ್ನ ತೆಗೆದುಹಾಕಬೇಕು. ಯಾಕಂದ್ರೆ the world is already gone. ಹಳೆದೆಲ್ಲ ಹೋಯಿತು, ಈಗ ಹೊಸದು ಬಂತು. ಯೇಸುವಿನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ. ನಾವು ಆತನು ಬರುವಾಗ ಪುನರುತ್ಥಾನವಾಗಿ ನಾವು ಎದ್ದೇಳಲ್ಪಡುತ್ತೇವೆ. ಆಮೆನ್. ಹಲ್ಲೆಲೂಯಾ. ನೋಡಿ ಎಷ್ಟು ಇಂಟ್ರೆಸ್ಟಿಂಗ್ ಅದು ವಾಕ್ಯ. ಅದೇ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ ಅಲ್ಲಿ ಏನ್ ನಡೀತಿದೆ ನೋಡಿ. 2 ವಿಷಯಗಳನ್ನ ಅಲ್ಲಿ ಕಲ್ತ್ಕೊಳ್ಳೋಣ. ಏನ್ ನಡೀತಿದೆ ನೋಡಿ. ಮೊದಲೇದಾಗಿ ನಾವಲ್ಲಿ ನೋಡ್ಕೊಂಡು ಆ ದೂತನು ಬಂದು ನೀವು ಹುಡುಕುವ ಆತನು ಇನ್ನಿಲ್ಲ, ಆತನು ಎತ್ತಲ್ಪಟ್ಟಿದ್ದಾನೆ ಎಂಬುದಾಗಿ ಅಲ್ಲಿ ನಾವು ಒಂದೊಂದು ಮೊದಲೇ ವಿಷಯಗಳನ್ನ ನೋಡ್ತೇವೆ. 2ನೇ ವಿಷಯ ನೋಡ್ತೇವೆ ನೋಡಿ. ತೆಗೆದು 28 2ನೇ ವಿಷಯ ಕಲ್ತುಕೊಳ್ಳುವ ವಿಷಯ. ಓಕೆ, ಮೂರನೇ ವಾಕ್ಯ ಸರಿ. 6ನೇ ವಚನದ ಮತ್ತೆ ನಾವು ಆಲ್ರೆಡಿ ಇದ್ವಿ. 4ನೇ, ಅವನಿಗೆ ಎದರಿ ನಡುಗಿ ಸತ್ತವರಾದರು. ಆಗ ದೂತನು ಐಗಸರಿಗೆ, ನೀವು ಹೆದರಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟದ ಯೇಸುವನ್ನು ಹುಡುಕುತ್ತೀರೆಂದು ಬಲ್ಲೆನು. ಆತನು ಇಲ್ಲಿಲ್ಲ, ತಾನು ಹೇಳಿದಂತೆ ಎದ್ದಿದ್ದಾನೆ. ಬನ್ನಿ, ಆತನು ಮಲಗಿದ ಸ್ಥಳವನ್ನು ನೋಡಿರಿ ಎಂದು ಬೇಗ ಹೋಗಿ ಶಿಷ್ಯರಿಗೆ, ಸತ್ತವನು ಬದುಕಿದ್ದಾನೆ, ಆತನು ನಿಮ್ಮ ಮುಂದೆ ಗಲಿಯಾಲಕ್ಕೆ ಹೋಗುತ್ತಾನೆಂದೇ ಅಲ್ಲಿ ಆತನಿಗೆ ಕಾನೂನೆಂದು ತಿಳಿಸಿರಿ. ಹಲ್ಲೆಲೂಯಾ. 2ನೇ ನಾವೇನು ಕಲ್ತ್ಕೊಳ್ಳುವಂಥದ್ದು, ಯೇಸು ಸ್ವಾಮಿ ನುಡಿದಿದ್ದು ಆತನು ಪುನರುತ್ಥಾನವಾಗಿ ಎದ್ದು ಬಂದ. 2ನೇ ದೇವರು ಹೇಳ್ತಾ ಇದ್ದಾನೆ, ಆತನು ಎದ್ದಿದ್ದಾನೆಂಬುದಾಗಿ ನಿಮಗೆ ತಿಳಿಸೋದಕ್ಕೋಸ್ಕರ ಆತನು ಶಿಷ್ಯರ ಒಟ್ಟಿಗೆ ಗಲಿಯಾಲಕ್ಕೆ ಬಂದಿದ್ದಾನೆ. ನೀವು ಆತನನ್ನ ಕಾನೂನಿಗೆ ನೋಡಿ. ಇಲ್ಲಿ ವಾಕ್ಯಗಳು ಅದಕ್ಕಿಂತ ಮುಂಚಿತವಾಗಿ ನಾವು ಕಲ್ತ್ಕೊಳ್ಳುವಂಥ ವಿಷಯ ಅಂತಂದ್ರೆ, ದೇವದೂತನು ಹೇಳ್ತಾ ಇದ್ದಾನೆ ಪಕ್ಕದಲ್ಲಿ, ನೋಡ್ರಿ ಆತನು ಇರುವಂತ ಸ್ಥಳ, ಯೇಸು ಸ್ವಾಮಿ ಆಗಿರುವಂತ ಸ್ಥಳ ಅದು ಏನಾಗಿದೆ, ಖಾಲಿಯಾಗಿದೆ. ಆತನು ಇಲ್ಲಿಲ್ಲ. ಅರ್ಥ ಮಾಡ್ಕೊಳ್ಳುವಂತ ವಿಷಯ ಅಂದ್ರೆ, ನಾವು ಅನೇಕ ಸಾರಿ ಅಪನಂಬಿಕೆ ನಮ್ಮ ಮುಂದೆ ವಾಕ್ಯಗಳನ್ನು ಓದುವಾಗ ನಮಗೆ ಗೊತ್ತಾಗುತ್ತೆ. ಏನಂತ ಹೇಳುವುದಾದ್ರೆ, ತನ್ನ ಶಿಷ್ಯನೇ ಸ್ವಲ್ಪ ಜನ ನಂಬಿದ್ರು, ಸ್ವಲ್ಪ ಜನ ನಂಬಲಿಲ್ಲ. ಅದು ದೇವರಲ್ಲಿ ಏನ್ ಕಲಿಸ್ಕೊಡ್ತಾ ಇದ್ದಾನೆ, ಅದಕ್ಕೆ ಹೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ನಿಮ್ಮ ಸಂಗಡನೆ ಬಂದು ಗಲಿಯಾಲಕ್ಕೆ ಬರ್ತಾನೆ, ನೀವು ಕಾಣ್ತೀರಾ?
ಮುಂದೆ ನಾನು ಕಾಣಿಸಿಕೊಳ್ತೇನೆ. ಹಲ್ಲೆಲೂಯಾ. ನೋಡಿ, ಸಾಯುವಾಗ ನಾವು ಹೇಳಿದ್ವಿ he was 100% God, 100% human, but he rose again in the same form. ಅಲ್ವಾ? ಎರಡನೇ ವಿಷಯ ನೋಡ್ತೀವಿ, ಆತನು ನಮ್ಮ ಮುಂದೆ ಅಂದ್ರೆ ಶಿಷ್ಯರ ಮುಂದೆ ಕಾಣಿಸಿಕೊಂಡನು. ಹಲ್ಲೆಲೂಯಾ. Then we believe. ಅವಾಗ ನಂಬಿಕೆ, ಹೌದು ಯೇಸು ಸ್ವಾಮಿ ಪುನರುತ್ಥಾನವಾಗಿ ಎದ್ದು ಬಂದಿದ್ದಾನೆ. ಆತನು ನಮ್ಮ ಮುಂದೆನೇ ಒಂದು ನಂಬಿಕೆವಾಗಿ, ನಾವು ಅದು ಒಂದು ಗುರುತಾಗಿ, ಒಂದು ಸಾಕ್ಷ್ಯ ಇರಬೇಕೆಂದಾಗಿ ಆತನು ನಮಗೆ ಕಾಣಿಸಿಕೊಂಡನು. ಹಲ್ಲೆಲೂಯಾ. ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್, ಜನರು ಸುಮಾರು ಜನ ಭಯಪಡ್ತಾರೆ. ಅದಕ್ಕೆ ದೂತನು ಹೇಳಿದಂತೆ ಭಯಪಡಬೇಡ್ರಿ. ನಿಮ್ಮ ಕಳವಳ, ನಿಮ್ಮ ಕಣ್ಣೀರು, ನೀವು ಪಾಪ ಮಾಡಿದಂತ ಆ ದುಷ್ಟತನ, ಆ ಭಯ, ನಿನ್ನನ್ನು ನರಕಕ್ಕೆ ಪಾತಾಳಕ್ಕೆ ಒಯ್ದಿರುವಂತ ಆ ಭಯ ಇವತ್ತು ನೋ ಮೋರ್ ಫಿಯರ್. ಇನ್ನು ಮುಂದೆ ಆ ಭಯ ಬೇಡ, ಹೆದರಬೇಡಿರಿ, ಯಾಕಂದರೆ ಆತನು ಎದ್ದು ಬಂದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಇವತ್ತು ಇಡೀ ಜಗತ್ತಿನಲ್ಲಿ ನಾನು ಯೇಸು ಸ್ವಾಮಿಯನ್ನು ಎದ್ದು ಬಂದು ಉನ್ನತವಾಗಿ ಆತನು ಹೇಳ್ತಾ ಇದ್ದಾನೆ. ನನಗೆ ದೇವರ ವಾಕ್ಯ ಒಂದು ಫೈನಲ್ ಆಗಿ ಹೇಳುವಂಥದ್ದು ಏನಂತಂದ್ರೆ, ಎರಡನೇ ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್, ಯೇಸು ಸ್ವಾಮಿ ಬರುವಾಗ ದೇವರ ವಾಕ್ಯ ಹೇಳ್ತದೆ, ಮೊದಲು ಸತ್ತವರು ಬದುಕುವರು, ಸತ್ತವರು ಮೊದಲು ಎದ್ದು ಬರ್ತಾರೆ. ಆಮೇಲೆ ನಾವು ಇದ್ದವರು ಆತನನ್ನು ಕಾಣಿಸಿಕೊಳ್ಳುತ್ತವೆ. ಅರ್ಥ ಏನು? ಯಾರು ಈ ಪಾಪದಿಂದ ನಮಗೆ ಭಯ ಬೇಡ, ನಮಗೆ ಮುಕ್ತಿಯಾಗಿದೆ, ಈಗ ಯೇಸು ಸ್ವಾಮಿ ಎದ್ದು ಬಂದಿದ್ದಾನೆ, ನಾವು ಇನ್ನು ಮುಂದೆ ಭಯ ಪಡೋದು ಬೇಡ, ಆತನು ರಿಸರ್ವೆಕ್ಟೆಡ್ ಆಗಿದ್ದಾನೆ, ಪುನರುತ್ಥಾನನಾಗಿದ್ದಾನೆ, ಪಾಪದ ಕೊಂಡಿಗಳನ್ನು ಮುರಿದಿದ್ದಾನೆ, ಜಯಿಸಿದ್ದಾನೆ. ಅದಕ್ಕೆ ನಾವು ಯಾವ ಪಾಪದ ಸಂಗತಿಗಳ ಸೈತಾನ ಕಾರ್ಯಗಳಿಗೆ ಭಯಪಡದೆ ಯೇಸುವಿನಲ್ಲಿ ನಮ್ಮನ್ನು ಒಪ್ಪಿಸಿಕೊಂಡರಾಗಿ ನಂಬಿಕೆಯಿಂದ ನಮಗೆ ದೇವರು ಕೊಡಲ್ಪಟ್ಟಂತ ಈ ಹೇಳ್ತಾರೆ ಚಿರಚಿತ್ತವಾಗಿ ಆ ಓಟವನ್ನ ನಾವು ಸ್ಥಿರಚಿತ್ತವಾಗಿ ಓಟವನ್ನ ನಾವು ಕಡೆಗಣಿಸಿ ದೇವರ ಮಕ್ಕಳಾಗಿ ನಾವು ಜೀವಿಸುವ ಹಾಗೆ ದೇವರು ನಮ್ಮನ್ನು ನಡೆಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಸೊ ಹಾಗಾದ್ರೆ ನಮ್ಮನ್ನು ನಾವು ಉಳಿಸಿಕೊಳ್ಳೋಣ. ಈ ಹೊಸ ದಿನದಲ್ಲಿ ದೇವರು ನಮಗೆ ಪುನರುತ್ಥಾನವಾಗಿ ಎದ್ದುವಂತ ದೇವರು ನಮ್ಮನ್ನು ನಡೆಸುವಂತನಾಗಿದ್ದಾನೆ, ನಮ್ಮನ್ನು ಬಲಪಡಿಸುವಂತನಾಗಿದ್ದಾನೆ. ದೇವರು ಈ ವಾಕ್ಯದಿಂದ ನಿಮ್ಮನ್ನು ಆಶೀರ್ವಾದ ಮಾಡಿ ನಿಮ್ಮನ್ನು ಬಲಪಡಿಸಲಿ. ಇನ್ನು ಬರುವ ದಿನಗಳಲ್ಲಿ ದೇವರು ನಿಮ್ಮನ್ನು ಬಲಪಡಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ.